ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮರೆ. ಈ ದಿನದ ಪಂಚಾಂಗ ವಿಶೇಷ ಆತ್ಮರೆ, ಈ ದಿನ ಪರಾಭವನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತು ಅಂದರೆ ಋತು ಬದಲಾವಣೆ ಆಯಿತು. ಇಷ್ಟು ದಿನ ಗ್ರೀಷ್ಮ ಋತು ಗಾಳಿಕಾಲ, ಇಲ್ಲಿಂದ ಆಚೆಗೆ ಮಳೆಗಾಲ ಶುರುವಾಗುತ್ತೆ. ಶ್ರಾವಣ ಭಾದ್ರಪದ ಮಳೆಗಾಲ, ವರ್ಷ ಋತು. ಶ್ರಾವಣ ಶುದ್ಧ ಪಾಡ್ಯಮಿ ಅಂದರೆ ಶುಭ ದಿನಗಳು ಪ್ರಾರಂಭ ಆಯಿತು ಅಂತ. ಗುರುವಾರ 13/8/2026. ಇನ್ನು ವಾರ ಬಂದು ಗುರುವಾರ, ತಿಥಿ ಬಂದು ಪಾಡ್ಯಮಿ, ರಾತ್ರಿ 9:43 ಇರ್ತಕ್ಕಂಥದ್ದು. ನಕ್ಷತ್ರ ಬಂದು ಆಶ್ಲೇಷ, ಬೆಳಗ್ಗೆ 7:37 ಮುಗಿತಕ್ಕಂಥದ್ದು. ಯೋಗ ಬಂದು ವರಿಯನ್ನು, ಕರ್ಣ ಬಂದು ಕ್ರಿಸ್ತಜ್ಞ. ಇನ್ನು ದಿನ ಕಾಲ ವಿಶೇಷಗಳು ಬಂದಾಗ ರಾಹುಕಾಲ ಬಂದು 1:30ರಿಂದ 3, ಗುಳಿಕ ಕಾಲ ಬಂದು 9ರಿಂದ 10:30, ಅರ್ಧ ಪ್ರಹರಿ ಬಂದು 3ರಿಂದ 4:30, ಯಮಗಂಟಕ ಕಾಲ ಬಂದು 6ರಿಂದ 7:30 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ನೋಡಿ, ಮೇಷರಾಶಿಯವರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಚೇತರಿಕೆ, ವ್ಯಾಪಾರದಲ್ಲಿ ವೃದ್ಧಿ, ದ್ವಿದಳ ಧಾನ್ಯಗಳನ್ನು ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ತೆಂಗಿನಕಾಯಿ, ಎಳ್ನೀರು ಯಾರು ಬೆಳೆದಿರ್ತಾರೆ, ಮಾರ್ತಾ ಇರ್ತಾರೆ, ಅವರಿಗೆ ಉತ್ತಮವಾದ ದಿನಗಳು ಬಂದಿರತಕ್ಕಂಥದ್ದು. ಗುರು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ, ಆರ್ಥಿಕವಾಗಿ ಕೊರತೆ, ಹಣಕಾಸು ಕೊರತೆ ಬರ್ತಕ್ಕಂಥದ್ದು. ಇವತ್ತು ಹುಷಾರಾಗಿರೋ ಸ್ವಲ್ಪ. ಮಕ್ಕಳಿಂದ ಶುಭ ಸುದ್ದಿ. ರಾಗಿ ಜೋಳ ನೀರಾವರಿ ಮೂಲದ ರೈತರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ ಗಾರ್ಮೆಂಟ್ಸು ಯಾರೋ ವ್ಯಾಪಾರ ಮಾಡ್ತಾರೆ, ಜವಳಿ ಅಂಗಡಿಗಳವ್ರಿಗೆ, ಬಟ್ಟೆ ಅಂಗಡಿಗಳವ್ರಿಗೆ ಅವರ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ನವಗ್ರಹಗಳನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲದೆ ಮಿಥುನ ರಾಶಿಗೆ ಬಂದಾಗ ಇಲ್ಲಿ ಮಿಶ್ರ ಫಲಗಳು, ಆದಂಗಿಲ್ಲ ಹೋದಂಗಿಲ್ಲ, ಮಿಶ್ರ ಫಲಗಳು. ವ್ಯವಸಾಯದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಪ್ರಗತಿ, ಶುಭ ಚಿಂತನೆ, ನೀರಾವರಿ ಮೂಲದ ಕೃಷಿಕರಿಗೆ ಹಿನ್ನಡೆ, ಹೂವು ಹಣ್ಣು ಪೂಜಾ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಲಾಭ. ಕೃಷ್ಣಂ ಮುಂದೆ ಜಗದ್ಗುರು ಕೃಷ್ಣ ಭಗವಾನನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಬುದ್ಧಿ ಕ್ಲೇಶ, ವೃತ್ತ ತಿರುಗಾಟ, ವ್ಯವಹಾರಗಳಲ್ಲಿ ಕಿರಿಕಿರಿ, ಮನಸ್ಸಿಗೆ ಚಿಂತೆ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಶುಭ ದಿನಗಳು ಪ್ರಾರಂಭ ಆಗ್ತಕ್ಕಂಥದ್ದು. ಪ್ಲಾಂಟರ್ಸ್ ಅಂದರೆ ಕಾಫಿ, ರಬ್ಬರು ಪ್ಲಾಂಟರ್ಸು, ಟೀ ಪ್ಲಾಂಟರ್ಸ್ಗೆ ಉತ್ತಮ ಕಾರ್ಯಸೂಚಿ ಮಾರ್ಗದರ್ಶನ. ಬೇಕಾದಷ್ಟು ಮಳೆ ಬಿದ್ದಿದೆ ಅವರಿಗೆ, ಬೆಳೆ ಹೆಂಗೆ ಮಾಡ್ಬೇಕಂತಕ್ಕಂಥ ಕಾರ್ಯಸೂಚಿ ಸಿಗ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ. ದತ್ತಾತ್ರೇಯ ಸದ್ಗುರು ಭಗವಾನ್, ಆತನ ಧ್ಯಾನ ಮಾಡಿ ನೀವು, ನಿಮಗೆ ಗುರು ಕರುಣೆ ಸಿಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ಅಲ್ಪ ಮುನ್ನಡೆ, ಪ್ರಯಾಣದಿಂದ ಲಾಭ, ವಿದ್ಯಾರ್ಥಿಗಳಿಗೆ ಶುಭ, ಪತ್ರ ಬರಹಗಾರರು, ವಕೀಲರು, ರಿಯಲ್ ಎಸ್ಟೇಟು ಉದ್ಯಮಿಗಳಿಗೆ ಶುಭಕರ ಇರ್ತಕ್ಕಂಥ ದಿನ. ಹಿಪ್ಪನೇರಳೆ ಬೆಳೆಗಾರ ಅಂದರೆ ರೇಷ್ಮೆ ಬೆಳೆಗಾರರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಸಿದ್ಧಪಡಿಸಿರೋ ರೆಡಿಮೇಡ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಕುಲಗುರುಗಳನ್ನು ಧ್ಯಾನಿಸಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ. ಕನ್ಯಾ ರಾಶಿಗೆ ಬಂದಾಗ ಅಲ್ಪ ಆದಾಯ ಅಂದರೆ ಇವತ್ತು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆದಾಯದಲ್ಲಿ ಕೊರತೆ ಆಗ್ತಕ್ಕಂಥದ್ದು. ಹಿಡಿದ ಕಾರ್ಯಗಳಲ್ಲಿ ಜಯ, ಅಂದುಕೊಂಡಿದ್ದ ಕೆಲಸಗಳಲ್ಲಿ ಗೆಲ್ತೀರಿ. ಮನೆಯಲ್ಲಿ ಸುಖಕರವಾಗಿರ್ತಕ್ಕಂಥದ್ದು. ನೇಕಾರ, ಕಮ್ಮಾರ, ಕುಂಬಾರ ಅಂತ ಪ್ರೊಫೆಷನಲ್ಸ್ಗೆ ಒಳ್ಳೆಯ ದಿನ ಇವತ್ತು. ಎಲ್ಲ ರೀತಿಯ ರೈತರಿಗೆ ಕೃಷಿಯಲ್ಲಿ ಪ್ರಗತಿ, ಗುತ್ತಿಗೆದಾರರಿಗೆ, ರಿಯಲ್ ಎಸ್ಟೇಟ್ ಅವರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಆದ್ಮೇಲೆ ಅನ್ನೋದು ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಏರಿಕೆ, ಕಾರ್ಯಪ್ರಗತಿ, ಅತಿಯಾದ ಕೆಲಸ, ಸಿಕ್ಕಾಪಟ್ಟೆ ಕೆಲಸದ ಒತ್ತಡ ಇರತಕ್ಕಂಥದ್ದು. ಕುರಿ, ಮೇಕೆ, ಕೋಳಿ, ಹಂದಿ ಸಾಕಣೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ ಗಾರ್ಮೆಂಟ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹಗಳ ಜ್ಞಾನಮ ಸೂರ್ಯಾಗಿ ಚಂದ್ರಾಯ ಮಂಗಳಾಗಿ ಬುಧಾಗಜ ಗುರು ಶುಕ್ರ ಶನಿ ಪಿಶ್ಚ ರಾಹವೇ ಕೇತುವನ ಅಂತೇಳಿ ನವಗ್ರಹ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ 2 ಈಶಾನ್ಯ ಅರ್ಜಿಕ್ಕೂ ಕಿತ್ತಳೆ ಬಣ್ಣ, ಅದೃಷ್ಟದ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸಿನ ವ್ಯವಹಾರಗಳಲ್ಲಿ ಚೇತರಿಕೆ, ವ್ಯಾಪಾರದಲ್ಲಿ ಪ್ರಗತಿ, ದ್ವಿದಳ ಧಾನ್ಯದ ಬೆಳೆಗಾರರಿಗೆ ಶುಭ, ಹೈನುಗಾರಿಕೆಯಲ್ಲಿ ಲಾಭ, ಜವಳಿ ಗಾರ್ಮೆಂಟ್ಸು ವಸ್ತ್ರ ವಿನ್ಯಾಸಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಗುರು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದಾದ್ಮೇಲೆ ಇನ್ನು ಅಲ್ಲಿಂದ ಮುಂದಕ್ಕೆ ಬಂದು ನಾವು ಧನುಸು ರಾಶಿಗೆ ಬಂದಾಗ ಆದಾಯದಲ್ಲಿ ಏರಿಕೆ, ಮಕ್ಕಳಿಂದ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ ದಿನಗಳು. ಎಲ್ಲ ರೀತಿಯ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಒಳ್ಳೆಯ ದಿನ ಇವತ್ತು. ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು. ಬುಕ್ಸು, ಪೆನ್ಸು, ಸ್ಟೇಷ್ನರೀಸ್ ಮಾಡ್ತಕ್ಕಂಥವ್ರಿಗೆ, ಈ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭಕರವಾದ ವ್ಯಾಪಾರ ಆಗ್ತಕ್ಕಂಥದ್ದು.
ಜಾಗ್ರದ ಪಂಚಕವನ್ನು ಪಠಿಸಿ ಅಥವಾ ಕೇಳಿರಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವದೃಷ್ಟಿ ಸಿಕ್ಕು ಬಿಳಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಆದಾಯ ಹಾದು ವ್ಯಯಗಳಲ್ಲಿ ಏರಿಕೆ, ಮಕ್ಕಳಿಂದ ಶುಭ ಸುದ್ದಿ, ಮನೆ ಒಳಗೆ ಹೊರಗೆ ಸುಮ್ಮನೆ ಕಿರಿಕಿರಿ ಇರ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿರಿ, ಜನಗಳನ್ನ ಎದುರು ಹಾಕೊಳ್ಳೋಕೆ ಹೋಗ್ಬೇಡಿ. ಉದ್ಯೋಗಸ್ಥರಿಗೆ, ಗುಡಿಕೈಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಒಳ್ಳೆಯ ದಿನ. ಎಲೆಕ್ಟ್ರಾನಿಕ್ಸು, ಪ್ಲಂಬಿಂಗ್ ಮೆಟೀರಿಯಲ್ಸು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗುರು ರಾಘವೇಂದ್ರ ಸ್ವಾಮಿಯನ್ನು ಧ್ಯಾನ ಮಾಡ್ಕೊಳ್ಳಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಸಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಅಲ್ಪ ಆದಾಯ, ಗೃಹ ಸೌಖ್ಯ, ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಇನ್ನು ಬಿತ್ತನೆ ಬೀಜ ರಸಗೊಬ್ಬರ ಮಾಡ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ಸಾಯಿಶ್ವರಾಯ ಸತ್ಯದೇವಾಗಿದೆ ಮೇಲೆ ತನ್ನ ಸ್ವರೂಪದ ಸಾಯಿಬಾಬಾವನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಹಳದಿ ಅಂತಕ್ಕಂಥ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಮೀನರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಹಣಕಾಸಿನ ಕೊರತೆ, ವೃಥಾ ತಿರುಗಾಟ, ತರಕಾರಿ ಬೆಳೆಗಾರರಿಗೆ ಶುಭ, ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಲಾಭ. ಗುರು ಪಾದುಕ ಸೂಕ್ತವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು. ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು 12 ರಾಶಿಗಳ ಈ ದಿನದ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಮ್ಮೆಲ್ಲರಿಗೂ ಸದ್ಗುರುಗಳ ದಯದಿಂದ ಒಳ್ಳೆ ಮಾರ್ಗ ಸಿಕ್ಕಲಿ, ಗುರುಬಲ ಸಿಕ್ಕಲಿ ನಿಮಗೆಲ್ಲನೂ ಈ ದಿನ. ನೀವು ಮಾಡ್ತಕ್ಕಂಥ ಹೊರಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಶ್ರುತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಈ ದಿನದ ಸಾಯಿ ಶ್ರುತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಗುರುದೇವ್.